ಕರ್ನಾಟಕದ ಭಾಗದಲ್ಲಿ ಕನ್ನಡ ಶಾಲೆಗಳನ್ನು ಮುಚ್ಚಿ ಮರಾಠಿ ಶಾಲೆಗಳನ್ನು ತೆರೆಯುವ ವಿಚಾರ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. 6 ವಾರಗಳಲ್ಲಿ ಉತ್ತರಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಮಹಾರಾಷ್ಟ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಈ ಸೂಚನೆಯನ್ನ ನೀಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರಿಂದ. ಪ್ರಶಾಂತ್, ಕರ್ನಾಟಕ ಸರ್ಕಾರ ಸಲ್ಲಿಸಿರುವಂತಹ ಮಧ್ಯಂತರ ಅರ್ಜಿ ವಿಚಾರಣೆ ಎಲ್ಲಿವರೆಗೂ ಬಂದಿದೆ? ಭಾವನಾ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಮಹಾಜನ್ ವರದಿ ಪ್ರಕಾರ ಅದು ಕರ್ನಾಟಕಕ್ಕೆ ಎಂದು ಸೇರಿದ್ದು ಎಂದು ಹೇಳಲಾಗಿರ್ತಕ್ಕಂಥ ಹಳ್ಳಿಗಳಲ್ಲಿ ಕನ್ನಡ ಶಾಲೆಗಳನ್ನ ಮುಚ್ಚಿ ಮರಾಠಿ ಶಾಲೆಗಳನ್ನ ತೆರೀತಕ್ಕಂಥ ಒಂದು ಪ್ರಯತ್ನವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಆಕ್ಷೇಪಿಸಿ ಕರ್ನಾಟಕ ಸರ್ಕಾರ ಒಂದು ಮಧ್ಯಂತರ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿತ್ತು. ಆ ಬಗ್ಗೆ ಇವತ್ತು ವಿಚಾರಣೆ ನಡೀತು. ಮಹಾರಾಷ್ಟ್ರ ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಲಾಗಿದೆ. 6 ವಾರಗಳ ಉತ್ತರಿಸಲು ಕೂಡ ಕಾಲಾವಕಾಶವನ್ನ ನೀಡಲಾಗಿದೆ. ಇದೇ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಪರ ವಕೀಲರು ಎಳ್ಳೂರು ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಎತ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿದ್ದು, ಕೆಲ ಭಾವಚಿತ್ರಗಳನ್ನ ತೋರಿಸ್ತಕ್ಕಂತ ಪ್ರಯತ್ನವನ್ನ ವಕೀಲರು ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಯಾವುದನ್ನೂ ಕೂಡ ಈಗ ಪರಿಗಣಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ ನಂತರ ಪ್ರಮುಖವಾಗಿ ಕರ್ನಾಟಕದ ಪರ ವಕೀಲರು ಕೂಡ ಆ ರೀತಿಯ ಯಾವುದೇ ರೀತಿಯಾಗಿರ್ತಕ್ಕಂಥ ಪೊಲೀಸ್ ದೌರ್ಜನ್ಯದ ಘಟನೆಗಳು ನಡೆದಿಲ್ಲ ಅಂತಕ್ಕಂಥದನ್ನ ಕೂಡ ಕರ್ನಾಟಕದ ವಕೀಲರು ಸುಪ್ರೀಂ ಕೋರ್ಟ್ ನಲ್ಲಿ ಸ್ಪಷ್ಟಪಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಆಗ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಎರಡೂ ಸರ್ಕಾರಗಳು ಲೀಡ್ ಬೈ ಎಕ್ಸಾಂಪಲ್, ಸರ್ಕಾರಗಳು ತಾವೇ ಸ್ವತಃ ಯಾವುದೇ ಸಣ್ಣ ಸಣ್ಣ ಟ್ರಿಕ್ಸ್ ಗಳನ್ನ ಮಾಡದೆ ಸರ್ಕಾರಗಳು ಉದಾಹರಣೆಯಾಗಿ ನಿಲ್ಬೇಕು ಅಂತಕ್ಕಂಥ ಮಾತನ್ನ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ RS ಲೋಧಾ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಒಟ್ಟಾರೆ ಈ ಒಂದು ಪ್ರಕರಣದ ವಿಚಾರಣೆ 6 ವಾರಗಳ ಕಾಲ ಮುಂದೂಡಲಾಗಿದೆ. ಭಾವನಾ, ಧನ್ಯವಾದ ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗೆ.